ಕೆಆರ್ಪುರದಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್. ಸರ್ವಿಸ್ ರಿಂಗ್ ರಸ್ತೆಯ ಪಾದಾಚಾರಿ ಮಾರ್ಗ ತೆರವು. ಕೆಆರ್ಪುರದಲ್ಲಿ ಮುಂದುವರೆದ ಆಪರೇಷನ್ ಫುಟ್ಪಾತ್. ಸರ್ವಿಸ್ ರಿಂಗ್ ರಸ್ತೆಯ ಪಾದಾಚಾರಿ ಮಾರ್ಗ ತೆರವು ಕಾರ್ಯ. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ವ್ಯಾಪಾರಸ್ಥರ ಆಕ್ರೋಶ. ಜಿಬಿಯ ಅಧಿಕಾರಿಗಳು ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸುಮಾರು 30 ವರ್ಷಗಳಿಂದ ನಾವು ಇದೇ ಭಾಗದಲ್ಲಿದ್ದೇವೆ. ಓಟ್ ಪಡೆಯುವಾಗ ಭಿಕ್ಷೆ ಬೇಡ್ತಾರೆ, ಈಗ ಈ ರೀತಿ ಮಾಡ್ತಾರೆ. ಖಾಕಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಸಿಎಂ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ವ್ಯಾಪಾರಸ್ಥರು ಫುಲ್ ಗರಂ ಆಗಿದ್ದಾರೆ. ಇನ್ನು ಕೆಆರ್ಪುರದಲ್ಲಿ ಒಂದು ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ಈ ಒಂದು ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಜಿಬಿ ಅಧಿಕಾರಿಗಳು ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಸುಮಾರು 30 ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ, ಇಲ್ಲೇ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಈಗ ನೀವು ಏಕಾಏಕಿ ಈ ರೀತಿ ತೆರವು ಮಾಡಿದ್ರೆ ನಮ್ಮ ಜೀವನವನ್ನು ನಡೆಸೋದಾದ್ರೂ ಹೇಗೆ, ನಮ್ಮ ಸಂಸಾರವನ್ನು ನಿಭಾಯಿಸೋದು ಹೇಗೆ, ನಮ್ಮ ಇಡೀ ಕುಟುಂಬ ಬೀದಿಗೆ ಬರುತ್ತೆ, ನಾವೇನು ಮಾಡಬೇಕು ಅಂತ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಓಟ್ ಪಡೆಯುವಾಗ ಮಾತ್ರ ಎಲ್ಲರೂ ಕೂಡ ಬಂದು ಭಿಕ್ಷೆ ಬೇಡ್ತಾರೆ. ನಮಗೆ ಓಟ್ ಹಾಕಿ ಸ್ವಾಮಿ, ಓಟ್ ಹಾಕಿ ಅಕ್ಕ, ಓಟ್ ಹಾಕಿ ಅಣ್ಣ ಅಂತ ಬೇಡ್ಕೊಳ್ತಾರೆ. ಆ ಓಟ್ ಹಾಕಿದ ನಂತರ ಈ ರೀತಿಯಾಗಿ ಮಾಡ್ತಾರೆ ಅಂತ ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಿಎಂ ಮತ್ತು ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಕೂಡ ವ್ಯಾಪಾರಸ್ಥರು ಫುಲ್ ಗರಂ ಆಗಿದ್ರು. ನಮ್ಮ ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೆ, 30 ವರ್ಷಗಳಿಂದ ನಾವು ಇಲ್ಲೇ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈಗ ನೀವು ಈ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರೆ ಏನು ಆಗಬೇಕು ನಮ್ಮ ಜೀವನದ ಪರಿಸ್ಥಿತಿ ಅಂತ ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವ್ಯಾಪಾರಸ್ಥರು. ಈ ಒಂದು ಸಂದರ್ಭದಲ್ಲಿ ಜೆಬಿಯ ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಫುಟ್ಪಾತ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಮಳಿಗೆಗಳೇನಿತ್ತು, ಎಲ್ಲಾ ಮಳಿಗೆಗಳ ತೆರವು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಇದೀಗ ವಾಹನಗಳ ಸರದಿ ಶುರುವಾಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಎಸ್ಐಟಿ ಫುಟ್ಪಾತ್ ಒತ್ತುವರಿ ಇದೀಗ ರಸ್ತೆ ಬದಿಗೆ ನಿಲ್ಲಿಸಿರುವಂತಹ ಅನಾಥವಾಗಿ ವರ್ಷಗಟ್ಟಲೆ ಆಗಿರ್ಬೋದು, ತಿಂಗಳಾನುಗಟ್ಟಲೆ ಆಗಿರ್ಬೋದು ನಿಲ್ಲಿಸಿರುವಂತಹ ವಾಹನಗಳ ವಿರುದ್ಧ ಜಿಬಿ ಮತ್ತೆ ಸಂಚಾರ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಅಂತಾನೆ ಹೇಳ್ಬೋದು. ಇನ್ನ ಸಚಿವ ಕೃಷ್ಣ ಬೈರೇಗೌಡರು ಹೇಳಿರುವಂತೆ ರಸ್ತೆಗಳಾಗಿರ್ಬೋದು ಅಥವಾ ಈ ರಸ್ತೆಗಳೆಲ್ಲ ಸಾರ್ವಜನಿಕರ ಬಳಕೆಗಾಗಿ ಇರುವಂತದ್ದು. ಆದ್ರೆ ಹಲವಾರು ತಮ್ಮ ಖಾಸಗಿ ವಾಹನಗಳನ್ನ ರಸ್ತೆ ಬದಿ ಅಥವಾ ಸಾರ್ವಜನಿಕ ಪಾರ್ಕಿಂಗ್ ಸ್ಥಳದಲ್ಲಿ ಹೆಚ್ಚು ದಿನಗಳ ಕಾಲ ನಿಲ್ಲಿಸಿ ಹೋಗ್ತಿರೋದ್ರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗ್ತಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರಿಂದ ವಾಹನ ಸಂಚಾರಕ್ಕೂ ಕೂಡ ಅಡಚಣೆ ಆಗ್ತಿದೆ. ಇನ್ನು ತುರ್ತು ಸೇವೆ ಆಗಿರ್ಬೋದು, ಈ ಎಲ್ಲಾ ವಾಹನಗಳ ಸಂಚಾರಕ್ಕೂ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಜೊತೆಗೆ ನಗರದಲ್ಲಿ ಸ್ವಚ್ಛತೆ ಮತ್ತೆ ಸೌಂದರ್ಯಕ್ಕೂ ಕೂಡ ಇದರಿಂದ ಧಕ್ಕೆ ಆಗ್ತಿದೆ ಅಂತ ಸಚಿವರು ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನ ಸುಮಾರು 15 ದಿನಗಳ ಹಿಂದೆ ವಾಹನ ಮಾಲೀಕರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಆದ್ರೂ ಕೂಡ ವಾಹನಗಳನ್ನ ಇನ್ನೂ ಕೂಡ ತೆರವುಗೊಳಿಸದ ಹಿನ್ನೆಲೆಯಲ್ಲಿ ಈಗ ಅಧಿಕೃತ ಕಾರ್ಯಾಚರಣೆಯನ್ನ ಜಿಬಿ ಆರಂಭಿಸಿರುವಂತದ್ದು ಅಂತ ಹೇಳ್ಬೋದು. ಸದ್ಯಕ್ಕೆ ಸಂಚಾರ ಪೊಲೀಸ್ ಇಲಾಖೆ 1581 ಅನಾಥ ವಾಹನಗಳನ್ನ ಗುರುತಿಸಿ ಅದರಿಂದ ಇನ್ನು ಅಂತಿಮ ಸಂಖ್ಯೆ ಅಂತ ಹೇಳಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಾಹನಗಳು ಪತ್ತೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಹೇಳಿಕೆಯನ್ನು ಸಚಿವರು ಹೇಳಿದ್ದಾರೆ. ಇನ್ನ ಕಾರ್ಯಾಚರಣೆ ಮೊದಲ ಹಂತದಲ್ಲಿ ಪ್ರತಿಯೊಂದು ವಾಹನಕ್ಕೂ 1 ವಾರದ ನೋಟಿಸ್ ಅನ್ನ ಅಂಟಿಸಲಾಗುತ್ತೆ. ಈ ಅವಧಿಯಲ್ಲಿ ವಾಹನ ಮಾಲೀಕರಿದ್ರೆ ತಮ್ಮ ವಾಹನವನ್ನ ತೆರವುಗೊಳಿಸಬಹುದು. 1 ವಾರದ ನಂತರ ಆ ವಾಹನ ಅಲ್ಲಿ ಇದೆ, ಇನ್ನು ಅವರು ಅದನ್ನು ಟೋಯಿಂಗ್ ವಾಹನ ಮೂಲಕ ವಶಕ್ಕೆ ಪಡೆಯಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು. ನಂತರ ಮಾಲೀಕರು ಟೋಯಿಂಗ್ ಶುಲ್ಕ ಅಥವಾ ನಿಗದಿತ ದಂಡವನ್ನು ಪಾವತಿಸಿ ಅವರು ವಾಹನವನ್ನ ವಾಪಸ್ ಪಡೆಯಬಹುದು ಅಂತಾನೂ ಹೇಳಿದ್ದಾರೆ. ಸದ್ಯ 500ರಿಂದ 1000 ರೂಪಾಯಿ ದಂಡ ಜಾರಿಯಲ್ಲಿದ್ದು ನಿಯಮ ಉಲ್ಲಂಘನೆ ಸ್ವರೂಪಕ್ಕೆ ಅನುಗುಣವಾಗಿ ದಂಡವನ್ನ ವಿಧಿಸಲಾಗುತ್ತದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಒಂದ್ ವೇಳೆ ಮಾಲೀಕರೇನಾದ್ರೂ ಈ ವಾಹನವನ್ನ ಪಡೆಯಲು ಮುಂದೆ ಬರೆದಿದ್ರೆ ಅಂತಹ ವಾಹನಗಳನ್ನ ಕಾನೂನು ಪ್ರಕಾರ ಸಾರ್ವಜನಿಕರಿಗೆ ಹರಾಜನ್ನು ಇಡಲಾಗುತ್ತದೆ ಅನ್ನುವಂಥದ್ದು ಹೇಳಿದ್ದಾರೆ. ಇನ್ನ ಯಾರು ಬೇಕಾದ್ರೂ ಈ ಹರಾಜಲ್ಲಿ ಭಾಗವಹಿಸಿ ವಾಹನವನ್ನ ಖರೀದಿಸಬಹುದು. ಇನ್ನು ಒಂದು ಮಹತ್ವದ ಎಚ್ಚರಿಕೆಯನ್ನ ಸಚಿವರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೋಟಿಸ್ ಅಂಟಿಸಿದಂತಹ ವಾಹನವನ್ನು ಅಲ್ಲಿಂದ ಬೇರೆ ರಸ್ತೆ ಅಥವಾ ಸಾರ್ವಜನಿಕ ಸ್ಥಳಕ್ಕೆ ಸ್ಥಳಾಂತರಿಸಿ ಮತ್ತೆ ನಿಲ್ಲಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಸದ್ಯಕ್ಕೆ ಈಗ ಇಷ್ಟು ದಿನ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ವಾಹನಗಳ ಎಲ್ಲವೂ ಕೂಡ ನಿಂತಲ್ಲೇ ನಿಂತಿತ್ತು. ಇದರಿಂದ ಸಂಚಾರಕ್ಕೂ ಕೂಡ ಅಡೆತಡೆ ಆಗ್ತಾ ಇತ್ತು. ಕೆಲವೊಂದಿಷ್ಟು ಟ್ರಾಫಿಕ್ ಸಮಸ್ಯೆಗಳು ಕೂಡ ಉದ್ಭವ ಆಗಿತ್ತು. ಹಾಗಾಗಿ ಏನೀಗ ಫುಟ್ಪಾತ್ನಲ್ಲಿ ಮಳಿಗೆಗಳನ್ನು ತೆರವು ಮಾಡಲಾಯಿತು, ಅದೇ ಮಾದರಿಯಲ್ಲಿ ವಾಹನಗಳ ತೆರವು ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. GBA ಮತ್ತು ಸಂಚಾರಿ ಪೊಲೀಸರು ಜಂಟಿ ಆಪರೇಷನ್ ಮಾಡ್ತಾ ಇದ್ದಾರೆ. ಅಭಿಯಾನಕ್ಕೆ ಈಗ ಆಲ್ರೆಡಿ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆ ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಈ ರೀತಿಯಾಗಿ ಸಾರ್ವಜನಿಕರ ಅಂದರೆ ಆಸ್ತಿ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತಹ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿರೋದ್ರಿಂದ ಈ ಒಂದು ವಾಹನಗಳನ್ನು ತೆರವು ಮಾಡಲೇಬೇಕಾಗಿದೆ. ನೋಟಿಸ್ ಕೂಡ ನೀಡಲಾಗುತ್ತೆ. ಇದರ ಜೊತೆಗೆ 15 ದಿನಗಳ ಹಿಂದೆಯೇ ಹೇಳಲಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಹಳೆ ವಾಹನ ಮಾಲೀಕರೇನಿದ್ದಾರೆ ಅವ್ರಿಗೂ ಕೂಡ 7 ದಿನಗಳ ಗಡುವನ್ನು ನೀಡಲಾಗಿದೆ ಅಂತ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ.